ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ತತಃ ಸಮ್ಮಂತ್ರ್ಯಾನುಮತೆ ಕೃಷ್ಣಸ್ಯ ಸ್ವಪುರೋಹಿತಂ ದೃಪದ ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯೇ. ಉದ್ಯೋಗ ಪರ್ವದ ನಿರ್ಣಯ ಶುರು ಆಗ್ತಾ ಇದೆ. ಮೊನ್ನೆ ಶನಿವಾರ ಅಲ್ಲ ನಿನ್ನೆ ಅಲ್ವಾ ನಿನ್ನೆ ಶನಿವಾರ ಉದ್ಯೋಗ ಪರ್ವ ಮಹಾಭಾರತದ ಶ್ಲೋಕಗಳನ್ನು ಓದಿ ಒಂದು ಹಂತದಲ್ಲಿ ನೋಡಿದೆವು. ಈಗ ಉದ್ಯೋಗ ಪರ್ವದ ನಿರ್ಣಯವನ್ನು ನೋಡ್ತಾ ಇದ್ದೇವೆ. ಸುಮಾರು 182 ಅಧ್ಯಾಯ ಉದ್ಯೋಗ ಪರ್ವದ್ದಿದೆ. ಆ 182 ಅಧ್ಯಾಯಗಳ ಉದ್ಯೋಗ ಪರ್ವದ ನಿರ್ಣಯವನ್ನು 88 ಶ್ಲೋಕಗಳಲ್ಲಿ ಮಧ್ವರು ಕಟ್ಟಿಕೊಟ್ಟಿದ್ದಾರೆ. ನೋಡೋಣ. ತತಃ ಸಮ್ಮಂತ್ರ್ಯಾನುಮತೆ ಕೃಷ್ಣಸ್ಯ ಸ್ವಪುರೋಹಿತಂ ದೃಪದ ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯೇ. ದೃಪದ ತತಃ ಸಮ್ಮಂತ್ರಿಯ ಕೃಷ್ಣನ ಜೊತೆಗೆ ಚರ್ಚೆ ಮಾಡಿ ಕೃಷ್ಣಸ್ಯ ಅನುಮತೆ ಕೃಷ್ಣನ ಒಪ್ಪಿಗೆಯ ಮೇರೆಗೆ ಕೃಷ್ಣನ ಸಲಹೆಯ ಮೇರೆಗೆ ಧೃತರಾಷ್ಟ್ರನ ಬಳಿಗೆ ತನ್ನ ಪುರೋಹಿತನನ್ನು ಕಳುಹಿಸಿದ. ಯಾಕೆ ಕಳುಹಿಸಿದ್ದು? ಶಾಂತಯೇ, ಮೊದಲು ಒಪ್ಪಂದ ಮಾಡಿಕೊಳ್ಳೋಣ. ನಮಗೆ ಯುದ್ಧದ ಉದ್ದೇಶ ಇಲ್ಲ, ಅನಿವಾರ್ಯ ಆದರೆ ಏನು ಮಾಡಲಿಕ್ಕಾಗಲ್ಲ, ಮೊದಲೇನೆ ನಾವು ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳಿ ಕಳುಹಿಸಿದ. ಇನ್ನೂ ಹಲವಾರು ಉದ್ದೇಶಗಳನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಮಹಾಭಾರತದಲ್ಲಿ ತತಃ ಅಂತನ್ನುವುದಕ್ಕೆ ಬಹಳ ಅರ್ಥ ಉಂಟು. ಇಲ್ಲಿ ಮಹಾಭಾರತದ ನೀವು ಉದ್ಯೋಗ ಪರ್ವದ ನಡೆಯನ್ನು ನೀವು ಗಮನಿಸಿದರೆ ಶ್ರೀಕೃಷ್ಣ ಹೇಳ್ತಾನೆ, ಮದುವೆಯ ಮನೆಯಲ್ಲಿ ಜಗಳದ ಬಗ್ಗೆ ಮಾತನಾಡುವುದು ಬೇಡ, ಈ ಸಮಾರಂಭವನ್ನು ಸಂತೋಷದಲ್ಲಿಯೇ ಕಳೆಯೋಣ. ಅಭಿಮನ್ಯುವಿನ ಮದುವೆ ಆಯಿತು, ಸಂತೋಷದಲ್ಲಿ ಕಳೆಯೋಣ, ಯುದ್ಧ ಮೊದಲಾದವುಗಳ ಬಗ್ಗೆ ಮಾತನಾಡುವುದು ಬೇಡ. ಇದೆಲ್ಲ ಆದ ಮೇಲೆ, ಅಂದರೆ ಪಾಂಡವರು ಉಪಪ್ಲಾವ್ಯಕ್ಕೆ ಬಂದ ಮೇಲೆ ಮಾತನಾಡೋಣ ಅಂತ ಹೇಳಿದ್ದ. ಯಾಕೆಂದ್ರೆ ಯಾಕಾಗಿ ಸೇರಿದ್ದು ಅಂದರೆ ಮದುವೆಗಾಗಿ ಸೇರಿದ್ದು. ಮದುವೆ ಮುಗಿಸ್ಬಿಡೋಣ, ಅದರಲ್ಲಿ ಯುದ್ಧದ ವಿಚಾರ ತಂದು ಎಲ್ಲ ಬೇಡ. ಮದುವೆ ಎಲ್ಲ ಮುಗಿದು ವಿರಾಟನ ಮನೆಯಿಂದ ಹೊರಟು ಅವರು ಬೇರೆ ಕಡೆಗೆ ಬಂದ ಮೇಲೆ ಈ ಯುದ್ಧದ ಬಗ್ಗೆ ಮಾತನಾಡೋಣ ಅಂತ ಕೃಷ್ಣ ಹೇಳಿದ್ದ. ಅದರಿಂದಾಗಿ ಉಪಪ್ಲಾವ್ಯಕ್ಕೆ ಬಂದ ಮೇಲೆ, ಕೃಷ್ಣನ ಆ ಪ್ರಜ್ಞೆ ನೋಡಿ, ಉಪಪ್ಲಾವ್ಯಕ್ಕೆ ಬಂದ ಮೇಲೆ ದೃಪದ ಕೃಷ್ಣನ ಅನುಮತಿಯನ್ನು ಪಡೆದು ತನ್ನ ಪುರೋಹಿತನನ್ನು ಕಳುಹಿಸಿದ. ಯಾಕೆ ಪುರೋಹಿತನನ್ನು ಕಳುಹಿಸಿದ್ದು ಅಂದರೆ, ಬೇರೆಯವರು ನಮ್ಮವರೇ ಯಾರಾದರೂ ದೂತರಾಗಿ ಹೊರಟ್ರೆ ಅವರನ್ನು ಹಿಡಿದು ಒತ್ತೆಯಾಳಾಗಿಸಿಕೊಳ್ಳುವ ಪ್ರಸಂಗ ಇರುತ್ತೆ. ಅದಾಗಬಾರದು ಅಂದರೆ ಏನು ಮಾಡಬೇಕು? ಬ್ರಾಹ್ಮಣನನ್ನು ಕಳಿಸ್ಬೇಕು. ಬ್ರಾಹ್ಮಣನನ್ನು ಕೊಲ್ಲಲ್ಲ.
ಅವತ್ತಿನ ಕಾಲದಲ್ಲಿ ಹಾಗೆ. ಈ ಹಿನ್ನೆಲೆಯಿಂದ ನೀವು ಹೋಗಿ ಅಂತ ಹಲವಾರು ಸಂಗತಿಗಳು ಇಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಹೋಗಿ ಅಂತ ಅವ್ರು ಹೇಳ್ತಾರೆ. ಉದ್ದೇಶ ಶಾಂತಿ, ಯುದ್ಧ ಮಾಡಬೇಕು, ಕಾಲ್ ಕೆರ್ಕೊಂಡು ನಿಂತಿಲ್ಲ ನಾವು ಜಗಳ ಮಾಡಲಿಕ್ಕೆ. ಸಗತ್ವಾ ಧೃತರಾಷ್ಟ್ರಂ ತಂ ಭೀಷ್ಮದ್ರೋಣಾದಿಭಿರ್ಯುತಂ ಉವಾಚ ನ ವಿರೋಧಸ್ಥ ಉತ್ಪಾದ್ಯೋ ಧರ್ಮಸೂನುನಾ. ಆ ಬ್ರಾಹ್ಮಣ ಭೀಷ್ಮ, ದ್ರೋಣ ಇವರೆಲ್ಲರ ಜೊತೆಗೆ ಕುಳಿತ ಧೃತರಾಷ್ಟ್ರನನ್ನು ಕುರಿತು ಮಾತನಾಡಿದ. ಧರ್ಮರಾಜನಿಗೆ ನಿಮ್ಮನ್ನು ವಿರೋಧಿಸುವ ಉದ್ದೇಶ ಇಲ್ಲ. ಯಸ್ಯ ಭೀಮಾರ್ಜುನೌ ಯೋಧೌ ನೇತಾ ಯಸ್ಯ ಜನಾರ್ದನಃ ಶ್ರುತಾಸ್ತೆ ಭೀಮ ನಿಹತಾಃ ಜರಾಸಂಧಾದಯೋಖಿಲಾಃ. ಆದರೆ ಅವರನ್ನು ಗಮನಿಸಿಕೊಳ್ಳಿ, ಅವನ ದೊಡ್ಡಸ್ತಿಕೆಯನ್ನು ಗಮನಿಸಿಕೊಳ್ಳಿ. ಭೀಮಸೇನಾರ್ಜುನರು ಅವನ ತಮ್ಮಂದಿರು, ಜಗದ್ವಿಖ್ಯಾತ ಪರಾಕ್ರಮಿಗಳು. ಇವರೆಲ್ಲರಿಗೆ ಸ್ಟ್ರಾಟಜಿಯನ್ನು ರೂಪಿಸಿ ಮುನ್ನಡೆಸಲಿಕ್ಕೆ ನೇತಾ ಯಸ್ಯ ಜನಾರ್ದನ ಕೃಷ್ಣ ಇದ್ದಾನೆ. ಭೀಮಸೇನ ಅರ್ಜುನರ ಬಲವನ್ನ ಹೇಳೋದೇ ಬೇಕಾಗಿಲ್ಲ. ಜರಾಸಂಧಾದಿಗಳೆಲ್ಲ ಭೀಮಸೇನನಿಂದ ಸತ್ತಿದ್ದಾರೆ, ಇದು ನೆನಪಿರಲಿ. ಯಥಾಚ ರುದ್ರವಚನಾದವಧ್ಯ ರಾಕ್ಷಸಾಧಿಪಾ ತೀರ್ಥ ವಿಘ್ನಕರಾ ಸರ್ವ ತೀರ್ಥಾನ್ಯಾಚ್ಛಾದ್ಯ ಸಂಸ್ಥಿತಾ. ರುದ್ರವಚನದಿಂದ ಅವಧ್ಯರಾದ ತೀರ್ಥಕ್ಷೇತ್ರಗಳಲ್ಲಿ ನೆಲೆ ನಿಂತು ಸಜ್ಜನರ ಸಾಧನೆಗೆ ಅಡ್ಡಿ ಮಾಡ್ತಾ ಇದ್ದ ಎಲ್ಲ ರಾಕ್ಷಸರನ್ನ ಭೀಮಸೇನ ಕೊಂದಿದ್ದಾನೆ. ಎಷ್ಟು ಜನ? ಒಬ್ಬರಲ್ಲ, ಇಬ್ಬರಲ್ಲ, ತಿಸ್ರ ಕೋಟ್ಯೋ ಮಹಾವೀರ್ಯಾ ಭೀಮೇನೈವ ನಿಸೂದಿತಾ ಭ್ರಾತೃಣಾಂ ಬ್ರಾಹ್ಮಣಾನಾಂಚ ಲೋಕಾನಾಂಚ ಹಿತೈಷಿಣಾ. 3 ಕೋಟಿ ಜನ. ಆ 3 ಕೋಟಿ ಜನರನ್ನ ಭೀಮಸೇನ ಕೊಂದಿದ್ದಾನೆ, ಒಬ್ರಲ್ಲ ಇಬ್ರಲ್ಲ. ಯಾಕೆ ಅಂದರೆ ತನ್ನ ಅಣ್ಣ ತಮ್ಮಂದಿರಿಗಾಗಿ, ಸಾಧನೆ ಮಾಡುವ ಬ್ರಾಹ್ಮಣರಿಗಾಗಿ, ಯಾವುದೇ ವರ್ಗದವರಿಗಾಗಿ, ಇಡೀ ಲೋಕದ ಸಮಷ್ಟಿಯಾಗಿ ಲೋಕದ ಹಿತ ಸಾಧನೆಗಾಗಿ ಭೀಮಸೇನ ಈ ಕೆಲಸ ಮಾಡಿದ್ದಾನೆ. ತತೋ ಹಿ ಸರ್ವತೀರ್ಥಾನಿ ಗಮ್ಯಾನ್ಯಾಸನ್ ನೃಣಾಂ ಕ್ಷಿತೌ ಯಥಾ ಜಟಾಸುರ ಪಾಪ ಶರ್ವಾಣಿ ವರಸಂಶ್ರಯಾತ್. ಭೀಮಸೇನನ ಈ ಉಪಕಾರದಿಂದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಜನರು ಹೋಗುವಂತಾಯಿತು. ಅವರೆಲ್ಲರೂ ಮಾಡಿದ ಪುಣ್ಯ ಸಾಧನೆಯಲ್ಲಿ ಭೀಮನಿಗೆ ಸಿಂಹಪಾಲು. ಅವಧ್ಯ ವಿಪ್ರರೂಪೇಣ ವಂಚಯನ್ನೇವ ಪಾಂಡವಾನ್ ಜ್ಞಾತ್ವಾಪಿ ಭೀಮಸೇನೇನ ವಿಪ್ರರೂಪಸ್ಯ ನೋ ವಧಃ. ಒಬ್ಬ ಜಟಾಸುರ ಇದ್ದ. ಆ ಜಟಾಸುರ ಅವನು ಪಾಂಡವರ ವನವಾಸ ಕಾಲದಲ್ಲಿ ಬಂದು ಸೇರಿಕೊಂಡ ಬ್ರಾಹ್ಮಣ ರೂಪದಿಂದ. ಅವನಿಗೆ ಶರ್ವಾಣೀವರ ಸಂಶ್ರಯಾತ್, ಗೌರಿಯ ವರ. ಶರ್ವ ಅಂದರೆ ಸದಾಶಿವ, ಶರ್ವಾಣಿ ಅಂತಂದ್ರೆ ಗೌರಿ. ಗೌರಿಯ ವರದಿಂದ ಅವನು ಅವಧ್ಯನಾಗಿ ಇದ್ದ. ಬ್ರಾಹ್ಮಣರ ವೇಷವನ್ನು ತೊಟ್ಟು ಬಂದ. ಅವಧ್ಯ ವಿಪ್ರರೂಪೇಣ ವಂಚಯನ್ನೇವ ಪಾಂಡವಾನ್, ಪಾಂಡವರನ್ನ ಮೋಸ ಮಾಡಿಕೊಂಡು ಬಂದ. ಜ್ಞಾತ್ವಾಪಿ ಭೀಮಸೇನಸ್ಯ ವಿಪ್ರರೂಪಸ್ಯ ನೋ ವಧಃ. ಗೊತ್ತಾಯ್ತು ಭೀಮಸೇನನಿಗೆ, ಜೀವ ಸ್ವಭಾವ ಗೊತ್ತಾಗುವವನಿಗೆ ವೇದ ಬದಲಾಯಿಸಿದರೆ ಗೊತ್ತಾಗಲ್ಲೇನು? ಭೀಮಸೇನ ಸುಮ್ಮನೆ ಇದ್ದ. ಅವನ ತಪ್ಪು ಎಲ್ಲರಿಗೂ ಗೊತ್ತಾಗಲಿ, ಆಮೇಲೆ ಕೊಲ್ಲೋಣ. ಎಲ್ಲರಿಗೂ ಗೊತ್ತಾಗದೆ ಕೊಂದ್ರೆ ಜನರಿಗೆ ಅರ್ಥ ಆಗಲ್ಲ. ಅದಕ್ಕೆ ಅವನು ತಪ್ಪು ಮಾಡಿದ್ದು ಜಗತ್ತಿಗೆ ಗೊತ್ತಾಗಲಿ, ಆಮೇಲೆ ನಾನು ಕೊಲ್ತೇನೆ ಅಂತ ಸುಮ್ಮನೆ ಇದ್ದ. ಇದೆಲ್ಲ ಮಹಾಭಾರತ 158ನೇ ಅಧ್ಯಾಯ ವನಪರ್ವದಲ್ಲಿ ಇದೆ. ಏನಂತ? ವಿಜ್ಞಾತೋಸಿ ಮಯಾ ಪೂರ್ವಂ ಚೇಷ್ಟನ್ ಶಸ್ತ್ರ ಪರೀಕ್ಷಣೆ. ಅವನನ್ನು ಕೊಲ್ಲುವಾಗ ಭೀಮಸೇನ ಹೇಳ್ತಾನೆ, ಮಗನೇ ನೀನು ಮೊದಲೇ ತಿಳ್ಕೊಂಡಿದ್ದೆ ನೀನು ಯಾರು ಅಂತ.
ನಮ್ಮ ಶಸ್ತ್ರಗಳನ್ನು ಕದ್ದು ಕದ್ದು ನೋಡುವುದು, ನಾವು ತಾಲೀಮ್ ಮಾಡುವಾಗ ಬಗ್ಗಿ ಬಗ್ಗಿ ನೋಡುವುದು, ನಮ್ಮ ಬಲವನ್ನ ಗುಪ್ತವಾಗಿ ಪರೀಕ್ಷೆ ಮಾಡೋದು, ನಮ್ಮ ದೈಹಿಕ ಚೇಷ್ಟೆ ಆಂಗಿಕ ಕ್ರಿಯೆಗಳ ಬಗ್ಗೆ ಹದ್ದು ಕಣ್ಣಿಡೋದು ಗೊತ್ತಿಲ್ಲ ಅನ್ಕೊಂಡಿದ್ಯಾ ನನಗೆ ಅಂತ ಭೀಮಸೇನ ಹೇಳ್ತಾನಲ್ಲಿ. ಆಸ್ಥಾತು ತ್ವಯಿ ಮೇ ನಾಸ್ತಿ ಯತೋಸಿ ನಹತಸ್ತದಾ ಬ್ರಹ್ಮರೂಪ ಪ್ರತಿಚ್ಛನ್ನೋ ನನೋ ವದಸಿ ಚಾಪ್ರಿಯಂ. ನೀನು ವೇಷವನ್ನು ಮರೆಸಿಕೊಂಡಿದ್ದೆ, ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡಿದ್ದೆ, ನಿನ್ನನ್ನು ಕೊಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ಭೀಮಸೇನ ದುಡುಕು, ಸಿಟ್ಟು ಬಂದ್ರೆ ಯಾರನ್ನು ಬೇಕಾದ್ರೆ ಕೊಂದಾಕ್ಬಿಡ್ತಾನೆ ಅಂತ. ನಿನ್ನ ಅಪರಾಧ ಯಾರಿಗೂ ಗೊತ್ತಾಗತ್ತೆ, ಅದಕ್ಕೆ ಸುಮ್ಮನೆ ಇದ್ದೆ ನಾನು. ಪ್ರಿಯೇಶು ರಮಮಾಣಂ ತ್ವಾಂ ನೈವ ಪ್ರಿಯಕಾರಿಣಂ ಬ್ರಹ್ಮರೂಪೇಣ ಪಿಹಿತಂ ನೈವ ಹನ್ಯಾಮನಾಗಸಂ. ನಿನ್ನ ತಪ್ಪು ಗೊತ್ತಾಗುವವರೆಗೆ ನಾನು ಸುಮ್ಮನೆ ಇರ್ತೇನೆ ಅಂತ ಭೀಮಸೇನ ಹೇಳಿದ್ದು ವನಪರ್ವದಲ್ಲಿ ದಾಖಲಾಗಿದೆ. ಅದರಿಂದಾಗಿ ಯೋಗ್ಯ ಇತ್ಯಹತೋ ಭೀಮೇ ಮೃಗಯಾರ್ಥಂ ಗತೆ ಕ್ವಚಿತ್, ಅದಕ್ಕೆ ಸುಮ್ಮನೆ ಇದ್ದ ಭೀಮಸೇನ. ಇದು ಮಹಾಭಾರತ ವನಪರ್ವದಲ್ಲಿಯೂ ಸ್ಫುಟವಾಗಿ ಇದೆ. ಯಮೌ ಯುಧಿಷ್ಠಿರಂ ಕೃಷ್ಣಾಂ ಚಾದಾಯೈವ ಪರಾದ್ರವತ್, ಸುಮ್ಮನೆ ಇದ್ದ ಭೀಮ. ಅವಾಗ ಮೃಗಯಾರ್ಥಂ ಗತೆ ಕ್ವಚಿತ್, ಒಮ್ಮೆ ಬೇಟೆಗೆ ಅಂತ ಹೋಗಿದ್ದ. ಆಗ ಈ ಕಳ್ಳ ತನ್ನ ಬುದ್ಧಿಯನ್ನು ತೋರಿಸಿದ. ಬ್ರಾಹ್ಮಣ ವೇಷದಲ್ಲಿದ್ದ ಜಟಾಸುರ ತನ್ನ ವೇಷವಂ ಕಳಚಿ ನಕುಲ ಸಹದೇವರು, ಯುಧಿಷ್ಠಿರ ಮತ್ತೆ ದ್ರೌಪದಿ ಎಲ್ಲರನ್ನ ಹೊತ್ತುಕೊಂಡು ಓಡ್ಲಿಕ್ಕೆ ಶುರು ಮಾಡಿದ ಅಂತೆ. ಕಿಡ್ನ್ಯಾಪಿಂಗ್. ದೃಷ್ಟೋ ಭೀಮೇನ ತಾನ್ಸ್ತ್ಯಕ್ತ್ವಾ ಸಂಸಕ್ತಸ್ತೇನ ಸಂಗರೆ ನಿಪಾತ್ಯ ಭೂಮೋಪಾದೇನ ಸಂಚೂರ್ಣಿತ ಶಿರಾಸ್ತಮಃ ಜಗಾಮ. ಭೀಮಸೇನ ನೋಡಿದ. ಭೀಮಸೇನ ಬೇರೊಂದು ದಾರಿಯಿಂದ ಬಂದು ಅಡ್ಡ ನಿಂತಾಗ ಅನಿವಾರ್ಯವಾಗಿ ಇವರನ್ನು ಕೆಳಗಡೆ ಇಟ್ಟು ಭೀಮಸೇನನೊಡನೆ ಕುಸ್ತಿಗೆ ನಿಂತ. ಭೀಮಸೇನ ಅವನನ್ನು ನಿಪಾತ್ಯ ಕೆಳಗಡೆ ಕೆಡವಿ ತಲೆಯಿಂದ ಅವನ ತಲೆಯನ್ನ ನೆಲದಲ್ಲಿ ಹಾಕಿ ತುಳಿದು ಪುಡಿ ಪುಡಿ ಮಾಡಿಬಿಟ್ಟ. ಅವನು ತಮಸ್ಸಿಗೆ ಹೋದ. ಕಿಮುತೆ ಪುತ್ರಾಹ ಚಕ್ಯಾಹಂತು ಮಿತಿ ಸ್ಮಃ. ಅವನು ರಾಕ್ಷಸನನ್ನ ಕೊಂದಿದ್ದಾನೆ. ನಿನ್ನ ಮಕ್ಕಳು ಯಾರೋ ಮಾನವರು, ಕೊಲ್ಲಿಕ್ಕಾಗಲ್ವಾ ಅವನಿಗೆ? ಮಾನವರು ಇನ್ ದ ಸೆನ್ಸ್ ಅವನು ಹೇಳ್ತಾ ಇರೋದು ಮಾನವ ವೇಷದಲ್ಲಿರುವ ದಾನವರೇ, ಆದರೆ ಬ್ರಾಹ್ಮಣ ಹೇಳೋದು. ನಿವಾತ ಕವಚಾಶ್ಚೈವ ಹತ ಪಾರ್ಥೇನ ತೇ ಶ್ರುತಾ. ಇನ್ನು ನಿವಾತ ಕವಚರು, ಗಾಳಿಯೂ ಒಳಸುಳಿಯದ ಮೈಗಾಪಿನವರು. ಕವಚ ಅನ್ನೋದಕ್ಕೆ ಕನ್ನಡದಲ್ಲಿ ಮೈಗಾಪು ಅಂತಾರೆ. ಮೈಯನ್ನ ಕಾಪಿಡುವುದು ಅಂದ್ರೆ ಕಾಪಾಡುವುದು, ಮೈಗಾಪು. ಗ್ಲೌಸ್ಗೆ ಏನ್ ಹೇಳ್ತಾರೆ? ಬೆರಳುಗಾಪು ಅಂತಾರೆ. ಹ್ಯಾಂಡ್ ಗ್ಲೌಸ್ಗೆ ಏನ್ ಹೇಳೋದು ಕನ್ನಡದಲ್ಲೇ? ಬೆರಳುಗಾಪು ಅಂತ ಹೇಳಬೇಕು. ಕೈಗಾಪು ಅಥವಾ ಬೆರಳುಗಾಪು. ನಿವಾತ ಕವಚಾಶ್ಚೈವ ಹತಾಃ ಪಾರ್ಥೇನ ತೇ ಶ್ರುತಾಃ. ಅಂತಹ ನಿವಾತ ಕವಚರೆಂಬ ದೈತ್ಯರು ಅರ್ಜುನನಿಂದ ಸತ್ತಿದ್ದಾರೆ. ಜಾನಾಸಿತ ಹರೇರ್ವೀರ್ಯಂ ಯಸ್ಯೇದಮಖಿಲಂ ವಶೇ ಸಬ್ರಹ್ಮ ರುದ್ರ ಶಕ್ರಾದ್ಯಂ ಚೇತನಾ ಚೇತನಾತ್ಮಕಂ. ಇನ್ನು ಇವರಿಬ್ಬರಿಗೆ ಆರಾಧ್ಯನಾದ, ಇವರೆಲ್ಲರ ನಾಯಕನಾದ, ನಾಯಕ ಅಂದ್ರೆ ಮುನ್ನಡೆಸುವವ ಅಂತ. ನಯತಿ ಇತಿ ನಾಯಕ, ಸರಿಯಾದ ದಾರಿಯಲ್ಲಿ ಒಯ್ಯುವವ. ನೇತ ಅಂದ್ರೂ ಅದೇ ಅರ್ಥ. ಸರಿಯಾದ ಗುರಿಯನ್ನು ಮುಟ್ಟಿಸುವವ ನೇತ. ನೀನ್ ಪ್ರಾಪಣೆ ಎನ್ನುವ ಧಾತು, ಅದರ ಮೇಲೆ ತೃನ್ ಪ್ರತ್ಯಯ ಬಂದು ನೇತ ಅಂತ ರೂಪ ಆಗತ್ತೆ. ಇವರೆಲ್ಲರ ನೇತ ಯಾರು? ಕೃಷ್ಣ. ಕೃಷ್ಣ ಏನು ಮಾಡ್ತಾನೆ? ಅವನ ವಶದಲ್ಲಿ ಬ್ರಹ್ಮ, ರುದ್ರ, ಇಂದ್ರ ಎಲ್ಲರಿದ್ದಾರೆ. ಸಮಗ್ರ ಚೇತನಾಚೇತನಗಳು ಇವೆ. ತಸ್ಮಾದೇತೈ ಪಾಲಿತಸ್ಯ ಧರ್ಮಜಸ್ಯ ಸ್ವಕಂ ವಸು ದೀಯತಾಮಿತಿ ತೇನೋಕ್ತೋ ಧೃತರಾಷ್ಟ್ರೋ ನ ಚಾಕರೋತ್. ಈ ರೀತಿಯಾಗಿ ಧರ್ಮರಾಜನ ಅಣ್ಣ ತಮ್ಮಂದಿರನ್ನು ನೋಡು. ಧರ್ಮರಾಜನ ತಮ್ಮಂದಿರಿಬ್ಬರು ಭೀಮ ಮತ್ತು ಅರ್ಜುನರ ಪರಾಕ್ರಮ ನಿನಗೆ ಗೊತ್ತೇ ಇದೆ.
ಈ ಎಲ್ಲರನ್ನ ಸರಿಯಾದ ದಾರಿಯಲ್ಲಿ ಒಯ್ಯುವ ಕೃಷ್ಣನ ಬಗ್ಗೆ ಗೊತ್ತೇ ಇದೆ. ಇಷ್ಟೆಲ್ಲ ಗೊತ್ತಿದೆ, ಅವರ ದುಡ್ಡನ್ನು ಅವರಿಗೆ ಮರಳಿಸಿಬಿಡು. ಯಾಕೆ ಈ ಸಂಘರ್ಷ ಅಂತ ಪುರೋಹಿತ ಹೇಳ್ದ. ಅಂದ್ರೆ ಅದು ಪುರೋಹಿತನ ಮಾತು, ಅಂಬಾಸಿಡರ್ ಮಾತು ಅಂದ್ರೆ ಯಾವುದು ಸ್ವಂತ ಮಾತಿರಲ್ವಲ್ಲ, ಅವ್ರು ಏನು ಹೇಳಿರ್ತಾರೆ ಅದನ್ನು ಹೇಳಬೇಕು. ಆದರೆ ಧೃತರಾಷ್ಟ್ರೋ ನಚಾಕರೋತ್, ಧೃತರಾಷ್ಟ್ರ ಅದನ್ನು ಮಾಡಲಿಲ್ಲ. ತತಃ ಸಹೈವ ಯದುಭಿಃ ಕೃಷ್ಣಂ ದ್ವಾರವತೀಂ ಗತಂ ಯುದ್ಧ ಸಾಹಾಯ್ಯಮಿಚ್ಛಂತೌ ಧರ್ತರಾಷ್ಟ್ರ ಧನಂಜಯೌ. ಇತ್ತ ದೃಪದನಿಗೆ ಹೇಳಿ, ಒಬ್ಬ ದೂತನನ್ನು ಕಳುಹಿಸು ಅಂತ ಹೇಳಿ ಶ್ರೀಕೃಷ್ಣ ದ್ವಾರಕೆಗೆ ಹೊರಟು ಹೋಗಿದ್ದ. ಅಂದರೆ ಹೀಗೆ ನೋಡಿ, ಧೃತರಾಷ್ಟ್ರನ ಹತ್ರ ಮಾತನಾಡಲಿಕ್ಕೆ ಪುರೋಹಿತ ಹಸ್ತಿನಪುರಕ್ಕೆ ಹೋಗಿದ್ದಾನೆ. ಅದೇ ಸಂದರ್ಭಕ್ಕೆ ಉಪಪ್ಲಾವ್ಯದಿಂದ ಕೃಷ್ಣ ಹೊರಟು ದ್ವಾರಕೆಗೆ ಸೇರಿಕೊಂಡಿದ್ದಾನೆ. ಅವನು ಆ ದೂತ ಧೃತರಾಷ್ಟ್ರನ ಹತ್ತಿರ ಹೇಳುವಷ್ಟೊತ್ತಿಗೆ ಈಗಾಗಲೇ ಅವನು ದ್ವಾರಕೆಯಲ್ಲಿದ್ದಾನೆ. ಇವರಿಬ್ರು ಗೊತ್ತಾಯ್ತು, ಪಾಂಡವರಿಗೂ ಗೊತ್ತಾಯ್ತು, ಕೌರವರಿಗೂ ಗೊತ್ತಾಯ್ತು. ಕೌರವರ ಪರವಾಗಿ ಸ್ವಯಂ ದುರ್ಯೋಧನ, ಪಾಂಡವರ ಪರವಾಗಿ ಸ್ವಯಂ ಅರ್ಜುನ ಇಬ್ರು ಕೂಡ ಕೃಷ್ಣನ ಬಳಿಗೆ ಹೋದರು. ಯಾಕೆ? ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಲಾಬಿ ಮಾಡಲಿಕ್ಕೆ, ನಮ್ಮ ಪರವಾಗಿ ಯುದ್ಧ ಮಾಡು ಅಂತ ಲಾಬಿ ಮಾಡಲಿಕ್ಕೆ ಹೊರಟರು. ಅವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಯುದ್ಧ ಸಾಹಾಯ್ಯ ಮಿಚ್ಛಂತವು, ಯುದ್ಧಕ್ಕೆ ನೀನು ಸಹಾಯ ಮಾಡಬೇಕು. ಯಾಕೆಂದ್ರೆ ಇವರು ನ್ಯೂಟ್ರಲ್ ಸ್ಟೇಟಲ್ಲಿದ್ದಾರೆ, ಯಾದವರು ಇಬ್ಬರ ಕಡೆಯೂ ಇಲ್ಲ, ಆದರೆ ಇಬ್ಬರೊಂದಿಗೂ ಘನಿಷ್ಠವಾದ ಸಂಬಂಧ ಇದೆ. ಯಾರು ಹೋಗಬೇಕಲ್ಲಿಗೆ? ಇಬ್ರು ಹೋದರು. ಯುಗಪದ್ಯಯತುಸ್ತತ್ರ ವೇಗೇನ ಜಯದರ್ಜುನಂ ದುರ್ಯೋಧನ ಶಿರಸ್ಥಾನ ಆಸೀನೋ ಬೋಧರೆಸ್ತದಾ. ಯುಗಪದ್ಯಯತು, ಒಟ್ಟಿಗೆ ಹೋದರು. ಅಲ್ಲಿ ದುರ್ಯೋಧನ ವೇಗದಿಂದ ನೋಡುತ್ತಿದ್ದಂತೆಯೇ ಅರ್ಜುನನನ್ನು ದಾಟಿ ಅರ್ಜುನನಿಗಿಂತ ಮೊದಲೇ ದ್ವಾರಕೆಯನ್ನು ತಲುಪಿದ. ದುರ್ಯೋಧನ ಶಿರಸ್ಥಾನೇ ಆಸೀನಃ, ತಲೆಯ ಭಾಗದಲ್ಲಿ ಕುಳಿತುಕೊಂಡ. ಅಂದರೆ ಕೃಷ್ಣನ ಏನು ಮಂಚ ಇದೆ, ಮಂಚದ ಮೇಲೆ ಏನು ಕೃಷ್ಣ ಮಲಗಿದ್ದಾನೆ, ಆ ಮಂಚದ ಬೆಂಗಡೆ ಒಂದು ಕುರ್ಚಿ ಇತ್ತು, ಆ ಕುರ್ಚಿಯ ಮೇಲೆ ಕೂತ್ಕೊಂಡಿದ್ದ. ದರ್ಪಾನ್ನಾಹಂ ರಾಜರಾಜ ಉಪಾಸ್ಯೆ ಪಾದಯೋರಿತಿ, ದರ್ಪದಿಂದ ನಾನು ರಾಜರಾಜ ಚಕ್ರವರ್ತಿ, ನಾನೇನು ಇವನ ಕಾಲಿಗೆ ಬೀಳೋದು ಅಂತ ಕೂತ್ಕೊಂಡಿದ್ದ. ತಯೋರಾಗಮನಂ ಪೂರ್ವಂ ಜ್ಞಾತ್ವೈವ ಹಿ ಹರಿಪ್ರಭು ಅಸುಪ್ತ ಸುಪ್ತವಚ್ಛಿಷ್ಯೆ ತತ್ರಾತಿಷ್ಠಧನಂಜಯ. ತಯೋರಾಗಮನಂ ಪೂರ್ವಂ, ಇವರಿಬ್ಬರ ಬರುವಿಕೆಯನ್ನು ಮೊದಲೇ ತಿಳಿದು ಶ್ರೀಕೃಷ್ಣ, ಅವನಿಗೇನು ನಿದ್ರೆ ಇಲ್ಲ ಏನಿಲ್ಲ, ಅಸುಪ್ತ ಸುಪ್ತವತ್ ಶಿಷ್ಯೆ, ಗಾಢವಾಗಿ ನಿದ್ರೆಗೊಳಗಾದವನಂತೆ ಮಲಗಿಕೊಂಡ. ಅಷ್ಟೊತ್ತಿಗೆ ದುರ್ಯೋಧನ ಬಂದು ನಿಂತುಕೊಂಡಿದ್ನಲ್ಲ, ಅರ್ಜುನ ಬಂದು ಪ್ರಣಮ್ಯ ಪಾದಯೋ ಪ್ರಫಃ ಅತಿಷ್ಠತ್. ಕೃಷ್ಣ ಮಲಗಿದ್ರು ನಟನೆ ಅಂತ ಗೊತ್ತಲ್ಲ ಅರ್ಜುನನಿಗೆ, ನಮಸ್ಕಾರ ಮಾಡಿ ಅಡಿಗಳ ಹತ್ತಿರ ಬಾಗಿ ಕೈಗಳನ್ನು ಮುಗಿದು ನಿಂತುಕೊಂಡಿದ್ದ. ಉಡುಪಿಯಲ್ಲಿ ಯಕ್ಷಗಾನ ನಿಮಗೆ ಗೊತ್ತೇ ಇದೆ. ಉಡುಪಿಯ ನರಹರಿ ತೀರ್ಥರ ಕೊಡುಗೆ ಯಕ್ಷಗಾನ ಅನ್ನೋದು ನಿಮಗೆ ಗೊತ್ತೇ ಇದೆ. ಎಲ್ಲರೂ ಯಾರೇ ಯಕ್ಷಗಾನದ ಬಗ್ಗೆ ಯಾರು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನರಹರಿ ತೀರ್ಥರ ಕೊಡುಗೆಯನ್ನು ಸ್ಮರಿಸದೇ ಇರೋದೇ ಇಲ್ಲ. ಆಮೇಲೆ ಯಕ್ಷಗಾನದಲ್ಲಿ 2 ಭಾಗ ಆಯಿತು. ಶೃಂಗಾರ ಬೇಕು ಅಂತನ್ನುವ ಕಾರಣಕ್ಕೆ 2 ವಿಭಾಗ ಆಯಿತು. ಇರಲಿ,
ಈ ಯಕ್ಷಗಾನ ಮಳೆಗಾಲದಲ್ಲಿ ಹೊರಗಡೆ ಸ್ಟೇಜ್ ಹಾಕಿ ಯಕ್ಷಗಾನ ಮಾಡಲಿಕ್ಕೆ ಆಗುವಲ್ಲ. ಅದರಿಂದಾಗಿ ತಾಳಮದ್ದಲೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಒಂಥರ ರೇಡಿಯೋ ನಾಟಕ ಥರ. ರೇಡಿಯೋ ನಾಟಕದಲ್ಲಿ ಭಾಗವತರ ಹಾಡು ಇರೋದಿಲ್ಲ, ಇಲ್ಲಿ ಭಾಗವತರ ಹಾಡಿರುತ್ತೆ. ಅವರು ಹಾಡಿದ ಮೇಲೆ ಅದರ ಮೇಲೆ ಇವರು ಬೆಳೆಸ್ಕೊಂಡು ಹೋಗ್ತಾರೆ. ಹೀಗಾಗಿ ಅಲ್ಲಿ ಸನ್ಯಾಸಿಗಳಿಗೆ ಪಾರ್ಟ್ ಮಾಡಲಿಕ್ಕೆ ಅವಕಾಶ ಸಿಗತ್ತೆ. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಾದರೆ ವೇಷ ಹಾಕ್ಕೊಳ್ಬೇಕಾಗತ್ತೆ, ಸನ್ಯಾಸಿಗಳಿಗೆ ವೇಷ ಹಾಕ್ಕೊಳ್ಳಿಕ್ಕಿಲ್ಲ. ಆದರೆ ಇಲ್ಲಿದ್ದರೆ ಅವರು ವೇಷ ಹಾಕಿಕೊಳ್ಳದೆ ಮಾತನಾಡಬಹುದು, ಎಷ್ಟು ಬೇಕಾದ್ರೆ ಮಾತನಾಡಬಹುದಲ್ಲ. ಯಕ್ಷಗಾನ ಪದ್ಯ ಭಾಗವತರು ಹಾಡ್ತಾರೆ, ಇವರು ಅದರ ಅರ್ಥವನ್ನು ಬಿಡಿಸಿಕೊಂಡು ಹೋಗ್ತಾರೆ. ಪೇಜಾವರ ಸ್ವಾಮಿಗಳು ಯಾವಾಗಲೂ ಕೃಷ್ಣನ ಪಾತ್ರವನ್ನು ನಿರೂಪಣೆ ಮಾಡ್ತಾ ಇದ್ರು. ಆ ತರಹದ ಒಂದು ಪಾತ್ರದಲ್ಲಿ ಅವರ ಮಾತನಾಡಿದ ನೆನಪು ನನಗಿನ್ನೂ ಉಂಟು. ಅದು ಕೆಲವು 2005ರಲ್ಲಿ 2006ರಲ್ಲಿ ಅದು ನಡೆದದ್ದು. 2005ರಲ್ಲಿ ಸ್ವಾಮಿಗಳು ಕೃಷ್ಣ ಹರಿದಾಸ ಭಟ್ಟರು ದುರ್ಯೋಧನ ಆಗಿ ಪಾತ್ರ ಮಾಡಿದ್ರು. ಸತ್ಯನಾರಾಯಣಾಚಾರ್ಯರು, ಈಗ ಅವರು ಪ್ರಾಂಶುಪಾಲರು ವಿದ್ಯಾಪೀಠದಲ್ಲಿ, ಅವರು ಅರ್ಜುನ ಆಗಿ ಮಾಡಿದ್ರು. ಭಂಡಾರಕೆರೆ ಸ್ವಾಮಿಗಳು ವಿದುರ ಆಗಿ ಮಾಡಿದ್ರು. ಬಹಳ ಚೆನ್ನಾಗಿತ್ತು ಪ್ರಯೋಗ. ಅಲ್ಲಿ ಸ್ವಾಮಿಗಳು ಹೇಳಿದ, ಅಂದರೆ ಕೃಷ್ಣನಾಗಿ ಹೇಳಿದ ಪಾತ್ರ ಇನ್ನೂ ನನಗೆ ನೆನಪಿದೆ. ನನಗೆ ನಿದ್ರೆ ಇಲ್ಲ, ನನಗೆ ನಿದ್ರೆ ಅಂತ ತಿಳಿದುಕೊಂಡವರಿಗೆ ನಿದ್ರೆ ಇದೆ. ಅದರಿಂದಾಗಿ ಈಗ ನಾನು ಯಾರ್ಯಾರಿಗೆ ನಿದ್ರೆ ಇದೆ, ಯಾರ್ಯಾರಿಗೆ ನಿದ್ರೆಯ ಬಗೆಗೆ ಎಚ್ಚರ ಇದೆ ಅಂತ ತಿಳಿಸಲಿಕ್ಕೆ ನಾನು ನಿದ್ರೆ ಮಾಡಿದವನಂತೆ ನಾಟಕ ಮಾಡ್ತೇನೆ ಅಂತ ಹೇಳಿ ಅವರು ಹೀಗೆ ಕಣ್ಣು ಮುಚ್ಚಿದ್ರು. ಹಾಗೆ ಬಹಳ ಸೊಗಸಾದ ಮಾತು ಅದು. ಅದರಿಂದಾಗಿ ಅಸುಪ್ತ ಸುಪ್ತವತ್ ಶಿಷ್ಯ, ದೇವರಿಗೇನು ನಿದ್ರೆ ಇಲ್ಲ, ನಿದ್ರೆ ಮಾಡಿದವನಂತೆ ಮಲಗಿಕೊಂಡ. ತಮೈಕ್ಷತ್ ಪ್ರಥಮಂ ದೇವ ಜಾನನ್ನಪಿ ಸುಯೋಧನಂ ಸ್ವಾಗತಂ ಫಲ್ಗುನೇತ್ಯುಕ್ತೆ ಪೂರ್ವಮಾಗಾಮಹಂ ಚ್ಯುತಿ. ದೇವರು ಎದ್ದು ಕೂಡಲೇ ಕಣ್ಣು ತೆರೆದಾಗ ಅಡಿಗಳ ಹತ್ತಿರ ಇರುವ ಅರ್ಜುನ ಕಣ್ಣಿಗೆ ಬಿದ್ದ. ಫಲ್ಗುನ ಸ್ವಾಗತಂ ಅಂದ. ಓಹ್ ಅರ್ಜುನ, ಬಂದದ್ದು ಒಳ್ಳೇದಾಯ್ತು. ಸ್ವಾಗತ ಅಂದ್ರೆ ಹಾಗೆ, ಬಂದದ್ದು ಒಳ್ಳೇದಾಯ್ತು ಅಂತ. ಬಂದದ್ದು ಒಳ್ಳೇದಾಯ್ತು. ಹಿಂದುಗಡೆಯಿಂದ ಧ್ವನಿ ಬಂತು, ಮೊದಲು ಬಂದಿದ್ದು ನಾನು. ಪೂರ್ವಮಾಗಾಮಹಂ ಚ್ಯುತಿ ಆಹ ದುರ್ಯೋಧನಸ್ತಂಚ ಸ್ವಾಗತೇನಾಭ್ಯಪೂಜಯತ್. ದೇವರು ಮುಗುಳು ನಕ್ಕು, ಓಹ್ ದುರ್ಯೋಧನ ಬಂದದ್ದಾ, ಸ್ವಾಗತ ಅಂತಂದ. ಆಮೇಲೆ ಇಬ್ಬರು ಬಂದ ಕಾರಣವೇನು ಅಂತ ಕೇಳಿದ. ತಯೋರಾಗಮನೇ ಹೇತುಂ ಶ್ರುತ್ವಾ ಪ್ರಾಹ ಜನಾರ್ದನ. ಅವರಿಬ್ಬರು ಕಾರಣ ಹೇಳಿದ್ರು. ಕಾರಣ ಹೇಳಿದ ಮೇಲೆ ಯಾಕೆ ಬಂದ್ವಿ ಅಂತ ಹೇಳಿದ್ರು. ನೀನು ನಮ್ಮ ಪರವಾಗಿ ಯುದ್ಧ ಮಾಡಬೇಕು ಅಂತ ದುರ್ಯೋಧನ. ದೇವರು ಎಂತಹ ಪರಿಸ್ಥಿತಿ ಉಂಟು ಮಾಡಿದ ಅಂದರೆ ಇಬ್ರು ಒಟ್ಟಿಗೆ ಕೇಳೋ ಪರಿಸ್ಥಿತಿ ಉಂಟು ಮಾಡಿದ. ಅರ್ಜುನನೂ ಕೇಳ್ತಾ ಇದ್ದಾನೆ, ನಮ್ಮ ಪಾಲಿಗೆ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ, ಯುದ್ಧಕ್ಕೆ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ದುರ್ಯೋಧನನು ಕೇಳ್ತಾ ಇದ್ದಾನೆ. ಏಕ ಪೂರ್ವಾಗತೋತ್ರಾನ್ಯ ಪೂರ್ವದೃಷ್ಟೋ ಮಯಾಯತಃ ಸಮಂ ಕರಿಷ್ಯೇ ಯುವಯೋರೇಕತ್ರಾಹಂ ನಿರಾಯುಧ. ಆಗ ಕೃಷ್ಣ ಹೇಳಿದ, ಏಕ ಪೂರ್ವಾಗತಃ, ಒಬ್ಬ ಮೊದಲು ಬಂದಿದ್ದಾನೆ, ಅನ್ಯ ಪೂರ್ವದೃಷ್ಟ, ಆದರೆ ಇನ್ನೊಬ್ಬನನ್ನ ಮೊದಲು ಕಂಡಿದ್ದೇನೆ. ನೀನು ಮೊದಲು ಬಂದಿರಬಹುದು, ಆದರೆ ನಾನು ಮೊದಲು ಕಾಣಲಿಲ್ಲ. ಅರ್ಜುನನನ್ನ ನಾನು ಮೊದಲು ನೋಡಿರಬಹುದು, ಆದರೆ ಅವನು ಮೊದಲು ಬರಲಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ಸಮಾನವಾದ ಒಂದು ಅವಕಾಶ ಕೊಡ್ತೇನೆ. ಏಕತ್ರಾಹಂ ನಿರಾಯುಧ. ನಾನು ಒಂದು ಕಡೆ ನಿಮಗೆ ಆಪ್ಷನ್ ಕೊಡ್ತೇನೆ. ನಿರಾಯುಧನಾದ ನಾನು ಬೇಕೋ, ಅನ್ಯತ್ರ ದಶಲಕ್ಷಂ ಮೇ ಶೂರ ಪುತ್ರ ಪದಾತಯ. ಇನ್ನೊಂದು ಕಡೆ 10 ಲಕ್ಷ ಜನ ನನ್ನ ಮಕ್ಕಳು. ನಾರಾಯಣ ಅಂತಾನೆ ಅವ್ರ ಹೆಸರು, ಎಲ್ಲರಿಗೂ ನಾರಾಯಣ. ಮತ್ಸಂಹನನ ತುಲ್ಯಾನಾಂ ಗೋಪಾನಾಂ ಅರ್ಬುದಂ ಮಹತ್ ನಾರಾಯಣ ಇತಿ ಖ್ಯಾತ ಸರ್ವೇ ಸಂಗ್ರಾಮ ಯೋಧಿನಃ. ಏನು, ಯಾರು ಬೇಕು? ಮೊದಲು ಅರ್ಜುನ ಕೇಳಲಿ ಇಂದ. ಯಾಕೆ ಅಂದರೆ
ಪ್ರವಾರಣಂತು ಬಾಲಾನಾಂ ಪೂರ್ವಂ ಕಾರ್ಯಮಿತಿ ಶ್ರುತಿ ತಸ್ಮಾತ್ ಪ್ರವಾರಣಂ ಪೂರ್ವಮರ್ಹ ಪಾರ್ಥೋ ಧನಂಜಯ. ದೊಡ್ಡವರು ಚಿಕ್ಕವರು ಇಬ್ಬರು ಬಂದಾಗ ಮೊದಲು ಚಿಕ್ಕವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಇದೆ. ಆದ್ದರಿಂದ ನಿನಗಿಂತ ಚಿಕ್ಕವನು ಅರ್ಜುನ, ಆದ್ದರಿಂದ ಅರ್ಜುನನಿಗೆ ಮೊದಲ ಆಪ್ಷನ್ ಕೊಡ್ತೇನೆ. ಅರ್ಜುನ ಏನು ಬೇಕಪ್ಪ? ನಾನು ಬೇಕೋ 10 ಲಕ್ಷ ಜನ ನಾರಾಯಣ ಸೇನೆ ಬೇಕೋ? ಇತ್ಯುಕ್ತೆ ಫಲ್ಗುಣ ಕೃಷ್ಣಂ ವೌರೇ ತದ್ಭಕ್ತಿ ಮಾನ್ಯತಃ. ಆಗ ಅರ್ಜುನ ಕೃಷ್ಣ ನೀನೇ ಇರು ಅಂದ. ಅನ್ಯಸ್ತತ್ರ ಭಕ್ತಿಮತ್ವಾತ್ ವೌರೇ ಗೋಪಾನ್ ಪ್ರಯುಧ್ಯತಃ ಪಾರ್ಥಾನಾಮೇವ ಸಾಹಾಯ್ಯಂ ಕರಿಷ್ಯನ್ನಪಿ ಕೇತವಃ ತಸ್ಯಾ ಭಕ್ತಿಂ ದರ್ಶಯಿತುಂ ಚಕ್ರೇ ಸಮವದೀಶ್ವರಃ. ಅಲ್ಲ, ಕೃಷ್ಣನನ್ನ ದುರ್ಯೋಧನ ಆರಿಸಿಕೊಂಡಿದ್ದಿದ್ರೆ ಕೃಷ್ಣನ ಪಾತ್ರ ಏನಿರ್ತಿತ್ತು? ಒಂದು ಸಂದೇಹ ಬರುತ್ತೋ ಇಲ್ವೋ? ಅದಕ್ಕೆ ಮಧ್ವರು ಹೇಳಿದ್ರು ಅವನು ಕೇಳ್ತಾನೆ ಇರಲಿಲ್ಲ ಅಂತ. ಮತ್ತೆ ದೇವರು ಸಮಂ ಕರಿಷ್ಯೆ ಅನ್ನಲ್ಲ, ಇಬ್ರಿಗೂ ಒಟ್ಟಿಗೆ ಮಾಡ್ತಾನೆ. ದುರ್ಯೋಧನನಲ್ಲಿ ಭಕ್ತಿ ಇಲ್ಲ, ಪಾಂಡವರಲ್ಲಿ ಭಕ್ತಿ ಇದೆ ಅಂತ ತೋರಿಸ್ಬೇಕಿತ್ತು. ಸಮಂ ಕರಿಷ್ಯೆ ಅಂತ ಕೃಷ್ಣ ಹೇಳಿದ, ಆದರೆ ಸಮವಾದ ಆಯ್ಕೆ ಕೊಡ್ಲಿಲ್ವಲ್ಲ ಅಂತ ಅನ್ಬೇಡಿ. ಸಮಂ ಕರಿಷ್ಯೆ ಅಂದ್ರೆ 10 ಲಕ್ಷ ಜನಕ್ಕೆ ನಾನು ಸಮ ಅಂತ ಅರ್ಥ ಅಲ್ಲ, ನನಗೆ 10 ಲಕ್ಷ ಜನ ಸಮ ಅಂತನೂ ಅರ್ಥ ಅಲ್ಲ. ನನ್ನಲ್ಲಿ ಭಕ್ತಿ ಇದೆಯೋ ಇಲ್ವೋ ಜಗತ್ತಿಗೆ ತೋರಿಸಿ ಭಕ್ತಿಗನುಗುಣವಾದ ಫಲವನ್ನು ಕೊಡ್ತೇನೆ ಅನ್ನುವ ಅಭಿಪ್ರಾಯ ಇಟ್ಕೊಂಡು ಸಮಂ ಕರಿಷ್ಯೆ ಎಂದಿದ್ದು. ನೀವು ಈ ಮಾತನ್ನು ನೋಡಿಕೊಂಡು ಓ ಕೃಷ್ಣ 10 ಲಕ್ಷ ಜನಕ್ಕೆ ಸಮನೋ ಅಥವಾ 10 ಲಕ್ಷ ಜನ ಕೃಷ್ಣನಿಗೆ ಸಮರೋ ಅಂತ ಅನ್ನಬೇಡಿ. ಅಲ್ಲಿ ಸಮಂ ಅಂತ ಹೇಳಿದರೆ ಭಕ್ತಿ ಇದ್ದವರಿಗೆ ಫಲ ಈ ಫಲ, ಭಕ್ತಿ ಇಲ್ಲದವರಿಗೆ ಆ ಫಲ ಅಂತ ಅಷ್ಟೇ. ಅವನು ಏನು ಇದ್ದಿದ್ರೂ ಕೂಡ ಯುದ್ಧ ಮಾಡುವ ಗೋಪಾಲಕರನ್ನೇ ಕೇಳ್ತಾ ಇದ್ದದ್ದು. ಎಲ್ಲರೂ ದುರ್ಯೋಧನನನ್ನ ಹೊಗಳೋದು ಅಂದ್ರೇನು? ಅದು ಕರ್ನಾಟಕದಲ್ಲಿ, ಅದು ಹಳೆ ಕವಿಗಳು, ಅಯ್ಯೋಯ್ಯೋ ರಾಮರಾಮ. ವಸ್ತುತಃ ದುರ್ಯೋಧನನಿಗೆ ಪ್ರತಿಯೊಬ್ಬರಿಂದ ಲಾಭದ ಬಯಕೆ ಇಲ್ಲದಿರುತ್ತಿದ್ದರೆ ಏಕಲವ್ಯನನ್ನ ಯಾಕೆ ಕರ್ಕೊಳ್ಳಿಲ್ಲ? ಯಾಕೆ ಅಂದರೆ ಬಲಗೈ ಹೆಬ್ಬೆರಳಿಲ್ಲ, ಯುದ್ಧ ಮಾಡುವಾಗ ವೇಗ ಇಲ್ಲ ಅಂತ. ಅವನು ಸಹಜವಾಗಿ ಲೆಫ್ಟಿ ಅಲ್ಲ. ಯಾರು? ಏಕಲವ್ಯ. ಬಲಗೈ ಹೆಬ್ಬೆರಳು ಹೋದ ಮೇಲೆ ಲೆಫ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಹೀಗಾಗಿ ಮುಂಚಿನ ವೇಗ ಇರೋದಿಲ್ಲ ಅಂತ ಏಕಲವ್ಯನನ್ನು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಲಾಭ ಇಲ್ಲ. ದುರ್ಯೋಧನ ಯಾವ ಕಾರ್ಪೊರೇಟ್ ಕಂಪನಿಯ ಮಾಲೀಕನಿಗಿಂತ ಕಡಿಮೆ, ಎಲ್ಲದರಿಂದ ಲಾಭವನ್ನೇ ನೋಡುವವ. ಕೃಷ್ಣ ಈ ರೀತಿ ಹೇಳಿಬಿಟ್ರೆ ಯುದ್ಧ ಮಾಡಲ್ಲ ಅಂದ್ರೆ ಅವನಿದ್ದೇನು ಪ್ರಯೋಜನ ಅಂತ. ಆದ್ದರಿಂದ ಮೊದಲನೇ ಆಪ್ಷನ್ನು ದುರ್ಯೋಧನನಿಗೆ ಕೊಟ್ಟಿದ್ರೂ ಕೂಡ ಅವನು ನಾರಾಯಣಿ ಸೇನೆಯನ್ನೇ ತಗೊಳ್ತಾ ಇದ್ದದ್ದು. ಆದರೆ ಅವನಿಗೆ ಹಿಂದೆ ಮುಂದೆ ನೋಡ್ತಾ ಇದ್ದ, ಜನ ಏನು ಅನ್ಕೊಳ್ತಾರೋ ನಾನು ಈ ರೀತಿ ಕೇಳಿದ್ರೆ ಅಂತ. ಅರ್ಜುನನ ಹತ್ತಿರ ಕೇಳಿದಾಗ ಅರ್ಜುನ ನಿಸ್ಸಂಶಯವಾಗಿ ಮೊದಲನೇ ಆಪ್ಷನ್ನೇ ಅವನಿಗೆ. ಎಂಥ ರಿಸ್ಕ್ ಅದು! 10 ಲಕ್ಷ ಜನ ಯುದ್ಧ ಮಾಡುವವರು, ನಾನು ಯುದ್ಧ ಮಾಡಲ್ಲ, ಯಾರು ಬೇಕು ಅಂತ ಕೇಳಿದ್ರೆ ಸಹಜವಾಗಿ ಏನು ಯೋಚನೆ ಮಾಡ್ತಾರೆ? 10 ಲಕ್ಷ ಜನವೋ ಒಬ್ಬರೋ? 10 ಲಕ್ಷ ಜನರನ್ನೇ ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ಜಗತ್ತಿನಲ್ಲಿರೋದೇ ಹಾಗೆ. ನಾವೊಬ್ಬರು ನಮಗಾಗಿ ದುಡಿದ್ರೆ ಎಷ್ಟು ಅಂತ ದುಡಿಲಿಕ್ಕಾಗತ್ತೆ. 1000 ಜನ ನಮಗಾಗಿ ದುಡಿದ್ರೆ ನಾವೆಲ್ಲ ಎಲ್ಲ ಹೊಟ್ಟೋಗಿರ್ತೀವಿ. ಶ್ರೀಮಂತರಿಗೂ ಶ್ರೀಮಂತರಲ್ಲದವರಿಗೂ ಏನು ವ್ಯತ್ಯಾಸ ಅಂದರೆ, ಶ್ರೀಮಂತರ ಪರವಾಗಿ 1,00,000 ಜನ ದುಡಿತಾರೆ, ಶ್ರೀಮಂತರಲ್ಲದವರ ಪರವಾಗಿ ಒಬ್ಬರೇ ದುಡಿತಾರೆ, ಅವರೇ. ಇದೇ ಶ್ರೀಮಂತರಿಗೂ ಶ್ರೀಮಂತರಲ್ಲದವರಿಗೂ ಇರುವಂತಹ ವ್ಯತ್ಯಾಸ. ಇದನ್ನೇ ಯೋಚನೆ ಮಾಡಿರ್ತಾರೆ.
10 ಲಕ್ಷ ಜನ ನನ್ನ ಪರವಾಗಿ ಹೋರಾಡ್ತಾರೆ, ಕೃಷ್ಣ ಹೇಗೂ ಯುದ್ಧ ಮಾಡಲ್ಲ. ಆಮೇಲೆ ಇನ್ನೊಂದು ಆಗತ್ತೆ, ಹೇಗೂ ಮಕ್ಕಳಲ್ವಾ, ಮಕ್ಕಳನ್ನು ಅವಾಯ್ಡ್ ಮಾಡ್ತಾನೆ ಕೃಷ್ಣ ಅಂತ ಅವನ ತಲೆನಲ್ಲಿ. ಕೃಷ್ಣ ಗೀತೆಯನ್ನು ಹೇಳಲಿಕ್ಕೆ ನಿಜವಾದ ಯೋಗ್ಯತೆ ಆಚಾರ್ಯತ್ವ ಇರೋದು ಅವನಿಗೆ. 10 ಲಕ್ಷ ಜನ ತನ್ನ ಮಕ್ಕಳು ಸಾಯ್ತಾ ಇದ್ದಾಗ ಒಮ್ಮೆ ಅಳ್ಳಿಲ್ಲ. ಅವನಿಗಲ್ವಾ ಯೋಗ್ಯತೆ ಇರೋದು ಗೀತೆಯನ್ನು ಉಪದೇಶ ಮಾಡಲಿಕ್ಕೆ. ನಮಗೆಲ್ಲ ಏನು ಗಿಳಿಪಾಠ, ಅಲ್ಲಿ ಹೇಳಿದ್ದನ್ನು ಹೇಳ್ತೇವೆ, ನಮಗೇನು ಗೊತ್ತಿಲ್ಲ, ನಮ್ಮ ಒಳಗಡೆಯಿಂದ ಬಂದದ್ದಲ್ಲ. ನಾವು ಯಾರಿಗೂ ಉಪದೇಶ ಮಾಡೋ ಸ್ಟೇಜಲ್ಲೇ ಇಲ್ಲ. ನೋಡ್ರಪ್ಪ ಇಲ್ಲಿ ಹೀಗೆ ಹೇಳಿದೆ ಅಂತ ಹೇಳ್ಬೋದಷ್ಟೆ. ಆದ್ದರಿಂದ ದುರ್ಯೋಧನ ಏನು ಯೋಚನೆ ಮಾಡಿದ, ತನ್ನ ಮಕ್ಕಳನ್ನು ಅವಾಯ್ಡ್ ಮಾಡ್ತಾನೆ, 10 ಲಕ್ಷ ಜನ ನನಗೆ ಯಾವತ್ತಿದ್ರೂ ಲಾಭವೇ ಅಂತ ಯೋಚನೆ ಮಾಡಿ 10 ಲಕ್ಷ ಜನರನ್ನೇ ಕೇಳೋನಿದ್ದ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು, ತಸ್ಯ ಅಭಕ್ತಿಂ ದರ್ಶಯಿತು ಚಕ್ರೆ ಸಮವದೀಶ್ವರ. ದೇವರು ಅಲ್ಲಿ ತೋರಿಸಿದ್ದು 10 ಲಕ್ಷ ಜನಕ್ಕೆ ನಾನು ಸಮ ಅಂತಲ್ಲ, ಅವನು ಭಕ್ತ ಹೌದೋ ಅಲ್ವೋ ಅಂತ ಹೇಳಲಿಕ್ಕೆ ಆ ಸಮ ಅಂತನ್ನುವ ಪದವನ್ನು ಅವನು ಪ್ರಯೋಗ ಮಾಡಿದ್ದು, ಅಥವಾ ಸಮನಾಗಿರ್ತೇನೆ ಅಂತ ಹೇಳಿದ್ದು. ತತಃ ಪಾರ್ಥೇನ ತಹಿತಃ ಪಾಂಡವಾನ್ ಕೇಶವೋ ಯಯೌ. ಹೀಗೆ ಹೇಳಿದ ಕೂಡಲೇ ಶ್ರೀಕೃಷ್ಣ ಮುಗಿತಲ್ಲ, ಇನ್ನು ನಾನು ಹೊರಡ್ತೇನೆ ಅಂತ ಪಾಂಡವರ ಜೊತೆ ಕೊಟ್ಟೋದ. ದುರ್ಯೋಧನ ಬೇರೆಯವರಾಗಿದ್ರೆ ಏನ್ ಮಾಡೋರು, ನನ್ನ ರಾಜ್ಯದಲ್ಲಿ ಇನ್ಯಾರನ್ನ ಸೆಳಿತಾನೆ, ಯಾರ ಸಪೋರ್ಟನ್ನು ತಗೊಳ್ತಾನೆ, ಇವೆಲ್ಲ ಯೋಚನೆ ಇದ್ದು ಅಲ್ಲೇ ಇರೋರು, ಅವ್ರ ಜೊತೆ ಎಲ್ಲ ಮಾತನಾಡೋರು. ದೇವರ ಆ ರೀತಿ ಮಾಡಲೇ ಇಲ್ಲ. ಯಾರು ಬರ್ತಾರೋ ಬರಲಿ, ನೋಡೋಣ, ಯಾರು ಬರ್ತಾರೋ ಬರಲಿ, ಗೊತ್ತಿತ್ತು ಅವನಿಗೆ ಯಾರ್ಯಾರು ಹೋಗ್ತಾರೆ ಯಾರ್ಯಾರು ಹೋಗಲ್ಲ ಅಂತ. ಕೃಷ್ಣ ಅಲ್ಲೇ ಇರಲಿಲ್ಲ. ತನ್ನ ಸಹಾಯವನ್ನು ಕೇಳಿಕೊಂಡು ಇವರಿಬ್ರು ಬಂದಿದ್ದು. ಅರ್ಜುನನಿಗೆ ತನ್ನನ್ನು ತನ್ನನ್ನೇ ಕೊಟ್ಟುಕೊಂಡ ದೇವರು ಕೂಡ ಹೊಟ್ಟೋದ, ಅವನೇ ಇರಲಿಲ್ಲ, ಇನ್ನೂ ದುರ್ಯೋಧನ ಇದ್ದ. ಒಂದು ರೀತಿ ಸ್ವಾಮಿಗಳು ಫಂಕ್ಷನ್ ಮಾಡ್ತಾ ರಾತ್ರಿ ಆಗೋಟೋದಕ್ಕೆ ಅವರೇ ಇರ್ತಿರ್ಲಿಲ್ಲ, ಗಾಡಿಯಲ್ಲಿ ಹೊಟ್ಟೋಗಿರ್ತಿದ್ರು, ಉಳಿದವರೆಲ್ಲ ಅಲ್ಲಿ ಇರ್ತಾ ಇದ್ರು, ಮಾರನೇ ದಿವಸ ಹೋಗೋರು. ಹಾಗೆ ದುರ್ಯೋಧನೋ ಯಯೋ ರಾಮಂ ಸಭಯಾತ್ ಕೇಶವಸ್ಯತಂ ನ ಸಾಹಾಯ್ಯಂ ಕರೋಮೀತಿ ಪ್ರಾಹ ತತ್ಸ್ನೇಹವಾನಪಿ. ದುರ್ಯೋಧನ ಕೃಷ್ಣ ದ್ವಾರಕೆಯಿಂದ ಹೊರಟು ಹೋದ ಮೇಲೆ ಬಲರಾಮನ ಬಳಿಗೆ ಹೋದ. ಬಲರಾಮನ ಬಳಿ ಕೇಳಿದ, ಬಲರಾಮ ನೀನು ನನ್ನ ಗುರು, ಬರಬೇಕು ಯುದ್ಧಕ್ಕೆ ಅಂತ, ನನ್ನ ಜೊತೆ ನನಗೆ ಸಹಾಯ ಮಾಡಬೇಕು ಶಿಷ್ಯನಿಗೆ. ಬಲರಾಮನಿಗೆ ದುರ್ಯೋಧನನ ಮೇಲೆ ಪ್ರೀತಿ, ದೇವರ ಮೇಲೆ ಭಕ್ತಿ. ಏನ್ ಮಾಡೋದು, ನ ಸಾಹಾಯ್ಯಂ ಕರೋಮೀತಿ ಪ್ರಾಹ ತತ್ಸ್ನೇಹವಾನಪಿ. ದುರ್ಯೋಧನ ಮೇಲೆ ತುಂಬಿದ ಸ್ನೇಹ ಇದ್ರೂ ಕೂಡ, ಗೆಳೆತನ ಇದ್ರೂ ಕೂಡ, ಅವನ ಬಗ್ಗೆ ಪ್ರೀತಿ ಇದ್ರೂ ಕೂಡ ಹೇಳಿದ ಅಂತೆ, ಕೃಷ್ಣನಿಗೆ ವಿರೋಧ ಆಗುವ ಯಾವ ಕೆಲಸವನ್ನೂ ನಾನು ಮಾಡೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ. ಯಾಕೆಂದ್ರೆ ಯುದ್ಧ ನಡೀತಾ ಇರೋದು ನನ್ನಿಬ್ಬರ ಶಿಷ್ಯರ ನಡುವೆ, ಅಂದ್ರೆ ದುರ್ಯೋಧನ ಮತ್ತೆ ಭೀಮ. ಅವರಿಬ್ಬರ ಪರವಾಗಿ ನಾನು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ತೀರ್ಥಕ್ಷೇತ್ರ ಯಾತ್ರೆಗೆ ಹೊಟ್ಟೋಗ್ತೇನೆ ಅಂತಂದ. ಆಮೇಲೆ ಅಲ್ಲೊಂದು ಕಾರಣವನ್ನು ಹೇಳ್ತಾನೆ, ಉಪಪ್ಲಾವ್ಯೆ ಸಭಾಯಾಂತು ತ್ವತ್ಪಕ್ಷೀಯಂ ವಚೋಬ್ರುವನ್ ನಿರಾಕೃತ ಸಾತ್ಯಕಿನ ಸಮಕ್ಷಂ ಕೇಶವಸ್ಯ ಚ. ನೋಡು ದುರ್ಯೋಧನ, ನಿನಗೆ ಚಾರರ ಮುಖಾಂತರ ಎಲ್ಲ ಗೊತ್ತಿರತ್ತೆ, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ, ಆದರೂ ಹೇಳ್ತೇನೆ ಕೇಳು. ಉಪಪ್ಲಾವ್ಯದಲ್ಲಿ ಮುಂದೇನು ಮಾಡೋದು? ದುರ್ಯೋಧನ ಅನ್ಯಾಯ ಮಾಡಿದ್ದಾನೆ. ದುರ್ಯೋಧನನ ಅನ್ಯಾಯಕ್ಕೆ ಪಾಂಡವರು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಒಂದು ಅಲ್ಲಿ ಚರ್ಚೆ ಆಯಿತು. ಆಗ ನಾನು ನಿನ್ನ ಪರವಾಗಿ ಮಾತನಾಡಿದೆ, ದುರ್ಯೋಧನ ತಪ್ಪು ದುರ್ಯೋಧನನದ್ದಲ್ಲ ಅಂದೆ.
ಜೂಜಿಗೆ ಕರೆದ, ಬರೋನಿಗೆ ಏನಾಗಿತ್ತು, ಬುದ್ಧಿ ಇರಲಿಲ್ವಾ ಧರ್ಮರಾಜನಿಗೆ ಅಂತ ಹೇಳಿ ಧರ್ಮರಾಜನನ್ನ ಬೈದೆ, ನಿನ್ನನ್ನು ಒಪ್ಪಿಟ್ಟುಕೊಂಡು ಬಂದೆ. ದುರ್ಯೋಧನ ಎಲ್ಲರ ಎದುರುಗಡೆ ಸಾತ್ಯಕಿ ನನ್ನನ್ನು ಬೈದ. ತಪ್ಪು ಹೇಳ್ತಾ ಇದ್ದಿ ಬಲರಾಮ ಅಂದ. ಸಾತ್ಯಕಿ ನನ್ನನ್ನು ಬೈಯುವಾಗ ಕೃಷ್ಣ ಅಲ್ಲೇ ಇದ್ದವ, ಏನನ್ನೂ ಮಾತನಾಡಲಿಲ್ಲ. ಅಂದ್ರೆ ಏನು? ಸಾತ್ಯಕಿ ಮಾಡಿದ್ದು ಸರಿ ಅಂತ ಕೃಷ್ಣನಿಗೆ ಅಭಿಪ್ರಾಯ ಇದೆ. ಸಾತ್ಯಕಿಯ ಮಾತುಗಳಿಗೆ ಕೃಷ್ಣನ ಸಮ್ಮತಿ ಇದೆ. ನನಗೆ ಅವಾಗಲೇ ಗೊತ್ತಾಗೋಯ್ತು, ನಾನು ದುರ್ಯೋಧನನಿಗೆ ಸಹಾಯ ಮಾಡೋದು ಕೃಷ್ಣನಿಗೆ ವಿರೋಧ ಮಾಡಿದಂತೆ. ಆ ಕಾರಣದಿಂದ ನಾನು ತಟಸ್ಥನಾಗಿ ಇರ್ತೇನೆ ಅಂತ ಅವತ್ತು ತೀರ್ಮಾನ ಮಾಡಿದವ ನಾನು ನಿನ್ನ ಪರವಾಗಿ ಯುದ್ಧ ಮಾಡೋಲ್ಲ ಅಂತ ಸ್ಪಷ್ಟ ಹೇಳಿದ. ದುರ್ಯೋಧನನಿಗೂ ಗೊತ್ತಿತ್ತದು. ಅಂದ್ರೆ ಗೊತ್ತಿತ್ತು ಅಂದ್ರೆ ಅವನು ಬರಲ್ಲ ಅಂತ ಗೊತ್ತಿತ್ತು ಅಂತಲ್ಲ, ಗೊತ್ತಿತ್ತು ಅಂದ್ರೆ ಉಪಪ್ಲಾವ್ಯದಲ್ಲಿ ಏನೇನೆಲ್ಲ ಆಯಿತು ಅದು ಗೊತ್ತಾಯಿತು. ನಾವು ಉದ್ಯೋಗ ಪರ್ವದಲ್ಲಿ ನೋಡಿದೆವು, ಭೀಷ್ಮರ ಕಡೆಯವರು ಕುರುಡರ ತರಹ, ಕಿವುಡರ ತರಹ, ಮೂಕರ ತರಹ ದೃಪದನ ಮನೆಯಲ್ಲಿ ಸ್ಪೈಯಿಂಗ್ ಮಾಡ್ತಾ ಇದ್ರು ಅಂತ ನೆನ್ನೆ ನೋಡಿದೆವು. ಆ ರೀತಿ ದುರ್ಯೋಧನ ಆಕ್ಟಿವ್. ಈಗ ಅವನ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಭೀಷ್ಮಾಚಾರ್ಯ ನಿವೃತ್ತರಾಗೋಗಿದ್ರು ಇಟ್ಕೊಂಡಿರ್ತಿದ್ರು. ಅಂಥದ್ದು ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇರುವ ದುರ್ಯೋಧನ ಇವಾಗ ಗೊತ್ತಿರಲ್ವಾ? ಉಪಪ್ಲಾವ್ಯದಲ್ಲಿ ಅವನ ಕಡೆ ಜನ ಇರಲ್ವಾ? ಅವ್ರ ಕಡೆಯಿಂದ ಇವನಿಗೆ ಸುದ್ದಿ ಗೊತ್ತಾಗಿರಲ್ವಾ? ತತೋ ದುರ್ಯೋಧನಂ ನಾಯಾತ್ ಸಚ ಹಾರ್ದಿಕ್ಯ ಸಂಯುತಃ ಜಗಾಮ ಹಾಸ್ತಿನಪುರಂ ಅಕ್ಷೋಹಿಣ್ಯೋ ದಶಾಭವತ್. ಹೀಗೆ ಬಲರಾಮ ದುರ್ಯೋಧನನಿಗೆ ಸಪೋರ್ಟ್ ಮಾಡಲಿಕ್ಕೆ ಹಿಂಜರಿದ. ಯಾಕೆ ಅಂತ ಕಾರಣ ನೋಡಿದೆವು. ಸಚ ಹಾರ್ದಿಕ್ಯ ಸಂಯುತಃ, ಅವನೇನು ಮಾಡಿದ? ಕೃತವರ್ಮನ ಬಳಿ ಹೋದ. ನಾನು ಗಣರಾಜ್ಯದ ಲಕ್ಷಣವನ್ನು ಹೇಳಿದ್ದೇನೆ. ಪ್ರೈವೇಟ್ ಆರ್ಮಿ ಇಟ್ಕೊಳ್ಬಹುದಿತ್ತು ಗಣರಾಜ್ಯದಲ್ಲಿ. ಕೃತವರ್ಮ ಅವನದೊಂದು ಪ್ರೈವೇಟ್ ಆರ್ಮಿ ಇತ್ತು. ತನ್ನ ಪ್ರೈವೇಟ್ ಆರ್ಮಿಯನ್ನು ಇಟ್ಟುಕೊಂಡು ಕೃತವರ್ಮ ದುರ್ಯೋಧನನ ಜೊತೆ ಸೇರಿಕೊಂಡ. ಹಾಗೆ ಸಾತ್ಯಕಿ ತನ್ನ ಪ್ರೈವೇಟ್ ಆರ್ಮಿ ಇಟ್ಟುಕೊಂಡು ಧರ್ಮರಾಜನ ಕಡೆ ಸೇರಿಕೊಂಡ. ಯುಯುಧಾನ ಸಾತ್ಯಕಿ ಜಗಾಮ ಹಸ್ತಿನಪುರಂ ಅಕ್ಷೋಹಿಣ್ಯೋದಚಾಭವನ್. ಹೀಗೆ 10 ಅಕ್ಷೋಹಿಣಿ ದುರ್ಯೋಧನನ ಕಡೆಗೆ ಅಕ್ಯುಮಿಲೇಟ್ ಆಗಿತ್ತು. ಏಕಾಚ ಧರ್ತರಾಷ್ಟ್ರಸ್ಯ ನಾನಾ ದೇಶ್ಯೈ ನೃಪೈರ್ಯುತಾ. ಏಕಾಚ ಧರ್ತರಾಷ್ಟ್ರಸ್ಯ, ದುರ್ಯೋಧನನದ್ದೇ ಒಂದು ಆರ್ಮಿ, ಒಂದು ಅಕ್ಷೋಹಿಣಿ ಇತ್ತು. 10 + 1 11. ಮತ್ತೆ ಅದರಲ್ಲದೆ ನಾರಾಯಣ ಸೇನೆ 10 ಲಕ್ಷ ಎಕ್ಸ್ಟ್ರಾ. ಸಪ್ತ ಪಾಂಡು ಸುತಾನಾಂಚ ಮಾತ್ಸ್ಯ ದೃಪದ ಕೇಕಯೈ ಧೃಷ್ಟಕೇತು ಜರಾಸಂಧ ಸುತ ಕಾಶಿ ನೃಪೈರ್ಯುತಾ. ಸಪ್ತ ಪಾಂಡು ಸುತಾನಾಂ, 7 ಅಕ್ಷೋಹಿಣಿ ಪಾಂಡವರ ಸೇನೆ. ಮತ್ಸ್ಯ ಅಂದರೆ ವಿರಾಟನದ್ದು 1, ದೃಪದನದ್ದು, ಆಮೇಲೆ ಕೇಕಯ ದೇಶ, ಧೃಷ್ಟಕೇತು ಶಿಶುಪಾಲನ ಮಗ ಧೃಷ್ಟಕೇತು, ಆಮೇಲೆ ಜರಾಸಂಧ ಸುತ ಸಹದೇವ, ಮತ್ತೆ ಕಾಶಿ ನೃಪ ಅಂದ್ರೆ ಭೀಮನ ಮಾವ. ಇಷ್ಟು ಜನರದ್ದು ಸೇನೆ ಒಟ್ಟು 7 ಇತ್ತು. ಪುರುಜಿತ್, ಕುಂತಿಭೋಜ, ಚೇಕಿತಾನ, ಸಾತ್ಯಕಿ ಇವರೆಲ್ಲರೂ ಅವರವ್ರ ಸೈನ್ಯ ತಗೊಂಡು ಬಂದಿದ್ರು. ಇವರೆಲ್ಲ ದೇವಪಕ್ಷಿಣ. ಪಾಂಡವಾನ್ ಸೇನಯಾ ಯುಕ್ತಾ ಸಮೀಯುರ್ದೇವ ಪಕ್ಷಿಣ ವಿಂದಾನು ವಿಂದೌ ಆವಂತ್ಯೌ ಜಯತ್ಸೇನೋನ್ಯಕೇಕಯಾ. ಇನ್ನು
ಅವರಲ್ಲಿ ಯಾರ್ಯಾರು ಅಂತ ಹೇಳ್ತಾರೆ. ವಿಂದ, ಅನುವಿಂದ ಇವರಿಬ್ಬರೂ ಕೂಡ ಆವಂತ್ಯವು. ಅವಂತಿ ಅಂತಂದ್ರೆ ಹರಿದ್ವಾರದ ಹತ್ತಿರ ಇರತಕ್ಕಂಥವ್ರು. ಜಯತ್ಸೇನ. ಕೇಕಯ ದೇಶ 2 ಭಾಗ ಆಗೋಗಿತ್ತು. ಕೇಕಯ ದೇಶ ಯುದ್ಧಕ್ಕಾಗಿ ಪಾರ್ಟಿಷನ್ ಆಗೋಯ್ತು. ಪಾಂಡವರ ಕಡೆಗೊಬ್ರು, ಇಲ್ಲೊಬ್ರು. ಕ್ಷೇಮಧೂರ್ತಿ, ದಂಡಧಾರ, ಕಳಿಂಗ, ಅಂಬಷ್ಠ, ಶ್ರುತಾಯು, ಅಚ್ಯುತಾಯು, ಬೃಹದ್ಬಲ, ಸುದಕ್ಷಿಣ, ಶ್ರುತಾಯುಧ, ಸೈಂಧವ. ಸೈಂಧವ ಹೇಳಿದ್ರೆ ಜಯದ್ರಥ, ಸಿಂಧು ದೇಶದವ. ಸಿಂಧು ಅಂತ ಹೇಳಿದ್ರೆ ಪಾಕಿಸ್ತಾನದ ಒಂದು ಭಾಗ. ರಾಕ್ಷಸ ಅಲಂಬುಸ. ಅಲಂಬುಸ ಅಂತ ಒಬ್ಬ ರಾಕ್ಷಸ. ಅಲಾಯುಧ, ಅಲಂಬಲ ಈ 3 ಜನ ದೈತ್ಯರು. ದುರ್ಯೋಧನಂ ಜಯುಹು. ದುರ್ಯೋಧನನ ಕಡೆಗೆ ಬಂದರು. ಗತ್ವಾ ದುರ್ಯೋಧನಾಹೂತಃ ಭಗದತ್ತೋಪಿ ತಂ ಯಯೌ ಸಪುತ್ರ ಪೌತ್ರೋ ಬಾಹ್ಲೀಕಃ ಭೀಷ್ಮದ್ರೋಣ ಕೃಪಾ ಅಪಿ. ಆಮೇಲೆ ದುರ್ಯೋಧನ ಹೋದ ಭಗದತ್ತನ ಕಡೆಗೆ. ಆ ಭಗದತ್ತ ದುರ್ಯೋಧನನ ಕಡೆಗೆ ಯುದ್ಧ ಮಾಡಲಿಕ್ಕೆ ಒಪ್ಪಿಕೊಂಡ. ನರಕಾಸುರನ ಮಗ, ಕುಬೇರನ ಅವತಾರ ಅವನು. ಸಪುತ್ರ ಪೌತ್ರ ಬಾಹ್ಲೀಕ. ಬಾಲ್ಹೀಕ ಮತ್ತು ಅವನ ಸಂತತಿ ಎಲ್ಲ ಭೀಷ್ಮ, ದ್ರೋಣ, ಕೃಪಾ ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ ಬಭೂವುಸ್ತತ್ಸುತಾನುಗಾ. ಅದೇ ಹೇಳಿದ್ದು, ಧೃತರಾಷ್ಟ್ರಸ್ಯ ಪ್ರೀತ್ಯರ್ಥಂ, ಧೃತರಾಷ್ಟ್ರನಿಗೆ ನೋವಾಗಬಾರದು ಅಂತ ಹೇಳಿ ದುರ್ಯೋಧನನ ಪರವಾಗಿ ಕಾದಾಡಿದ್ರು. ನೆನಪಿಟ್ಟುಕೊಳ್ಳಿ. ಭೀಷ್ಮ, ದ್ರೋಣ, ಕೃಪಾ, ಆಮೇಲೆ ಇವನು ಯಾರು, ಭಗದತ್ತ ಅಲ್ಲ, ಅವರು ದುರ್ಯೋಧನ ಕರೆದ್ರು ಅಂತ ಬಂದಿದ್ದು. ಬಾಹ್ಲೀಕ, ಅವನ ಮಗ ಸೋಮದತ್ತ, ಆಮೇಲೆ ಭೂರಿಶ್ರವ, ಶಲ. ಇವರೆಲ್ಲರೂ ಕೂಡ ಧೃತರಾಷ್ಟ್ರನ ಪ್ರೀತಿಗಾಗಿ ದುರ್ಯೋಧನನ ಹಿಂಬಾಲಕರಾಗಿ ಬಂದರು. ನೆನಪಿಟ್ಕೊಳ್ಳಿ. ಇವರೆಲ್ಲ ಅನ್ನದ್ಋಣ ಅಂತ ಎಂತೆಂಥದ್ದೋ ಹೇಳ್ತಾರೆ. ಅವ್ರು ನೋಡಿ ನಗ್ಬೇಕಷ್ಟೆ. ನಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರದ್ದು ಅನ್ನದ ಋಣ, ಅದು ಅವ್ರ ಹಕ್ಕು. ನಮ್ಮಪ್ಪನೋ ಅಮ್ಮನೋ ಇರ್ತಾರೆ, ನಮ್ಮ ಅನ್ನದ ಋಣ ಅಂತನಾ? ಅವರು ಹಿರಿಯರು. ಹಾಗೆ ಇದು ಭೀಷ್ಮ ಇದ್ದಾನೆ, ಅವನದ್ದು ಅದು. ಭೀಷ್ಮ ಬಿಟ್ಕೊಡದೆ ಹೋದರೆ ದುರ್ಯೋಧನ ಗೆಲ್ ಬರ್ತಾ ಇತ್ತು. ಅದರಿಂದಾಗಿ ಅನ್ನದ ಋಣ ಇವೆಲ್ಲ ತೀರಾ ಬಾಲಿಶ. ಮಹಾಭಾರತ ಕೂಲಂಕಷವಾಗಿ ನೋಡದವರು ಹೇಳುವಂತಹ ಮಾತುಗಳವೆಲ್ಲ. ಮತ್ತೆ ಮಧ್ವಾಚಾರ್ಯರ ನಿರ್ಣಯ ಇದೇ ಇದೆ, ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ. ಮತ್ತೆ ಇನ್ನೊಂದು ಏನು ಗೊತ್ತಾ, ಅದು ಕಾಮನ್ ಸೈಕಾಲಜಿ. ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ನಡುವೆ ಕಾನ್ಫ್ಲಿಕ್ಟ್ ಬಂದಾಗ ನಾವು ಮಕ್ಕಳ ಪರವಾಗಿರ್ತೇವೆ ವಿನಃ ಮೊಮ್ಮಕ್ಕಳ ಪರವಾಗಿ ಅಲ್ಲ. ಬಾಲ್ಯದಲ್ಲಿ ಆಟ ಆಡುವಾಗ ಮೊಮ್ಮಕ್ಕಳನ್ನು ವಹಿಸಿಕೊಂಡು ತಾತಂದಿರು, ತಾತ, ಅಜ್ಜಿ ಅವರೆಲ್ಲ ಮೊಮ್ಮಕ್ಕಳನ್ನು ವಹಿಸಿಕೊಳ್ತಾರೆ. ಯಾಕೋ ಹೊಡಿತಾ ಇರಿ ಮಗುಗೆ ಅಂತಾರೆ, ಅಷ್ಟೇ ಸೀಮಿತ. ಆದರೆ ನಮ್ಮಿಬ್ಬರಿಗೆ ಅವರು ಬೆಳೆದು ದೊಡ್ಡವರಾಗಿ ವಿರೋಧ ಬಂದಾಗ ಅವರು ಮಕ್ಕಳನ್ನು ಆಶ್ರಯಿಸ್ತಾರೆ ವಿನಃ ಮೊಮ್ಮಕ್ಕಳನ್ನಲ್ಲ. ಒಂದೊಮ್ಮೆ ಇಬ್ಬರು ಮಕ್ಕಳ ನಡುವೆ ವಿರೋಧ ಬಂದಾಗ ಗೊಂದಲ ಕಾಡ್ತಾ ಇರ್ತಿತ್ತು ಅವರಿಗೆ. ಧೃತರಾಷ್ಟ್ರ ಮತ್ತು ಪಾಂಡುವಿನ ನಡುವೆ, ಪಾಂಡು ಬದುಕಿದ್ದಿದ್ರೆ ಅವರಿಬ್ಬರ ನಡುವೆ ಕಾನ್ಫ್ಲಿಕ್ಟ್ ಬಂದಾಗ ಗೊಂದಲ ಮೂಡ್ತಾ ಇತ್ತು. ಈ ಗೊಂದಲವೇ ಇಲ್ಲ. ಇದು ಮೇಲುನೋಟದ ಕಾರಣ. ಇನ್ನು ಒಳಗಡೆ ಅವರೆಲ್ಲ ದೈತ್ಯಾವಿಷ್ಟರು ಅಂತ ಹಿಂದುಗಡೆ ಗೊತ್ತಾಗ್ಬಿಟ್ಟಿದೆ. ಹೊರಗಡೆಯ ಕಾರಣ ಇದು, ಒಳಗಡೆಯ ಕಾರಣ ಅದು. ಅದರಿಂದ ಮಹಾಭಾರತವನ್ನು ಹೇಳುವಾಗ ಎಚ್ಚರದಿಂದ ಇರಬೇಕು. ರಾಮಾಯಣವನ್ನು ಹೇಳುವಾಗ ವಾಲ್ಮೀಕಿ ರಾಮಾಯಣ ಮತ್ತು ಪುರಾಣಗಳನ್ನು ಬಿಟ್ಟು ಬೇರೆ ಹೇಳಬಾರದು. ಯಾವುದ್ಯಾವುದೋ ರಾಮಾಯಣಗಳೆಲ್ಲ ಉಂಟು, ಆನಂದ ರಾಮಾಯಣ, ಅದ್ದು ಇದ್ದು, ಯೋಗ ವಾಸಿಷ್ಠ, ಅದೆಲ್ಲವೂ ನಂತರ ಬರೆದದ್ದು. ಅಧ್ಯಾತ್ಮ ರಾಮಾಯಣ ಎಲ್ಲವೂ ಬೇಕಿಲ್ಲ.
ವಾಲ್ಮೀಕಿ ರಾಮಾಯಣ ಸಾಕು. ಯಾಕೆಂದ್ರೆ ಪಶ್ಯಂತಿ ಋಷಯ ಏವಚ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ವಾಲ್ಮೀಕಿಯರ್ಗೋ ಪುನೀಯನ್ನ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಮಧ್ವಾಚಾರ್ಯರು ಉತ್ತರಕಾಂಡ ನಿರ್ಣಯದಲ್ಲಿ ವಾಲ್ಮೀಕಿಯನ್ನು ಕೋಟ್ ಮಾಡಿದ್ದಾರೆ. ವಾಲ್ಮೀಕಿಯ ಆಶ್ರಮದಲ್ಲಿ ಸೀತೆ ಇದ್ಲು ಅಂತ ಉತ್ತರಕಾಂಡ ನಿರ್ಣಯದಲ್ಲಿ. ಇವೆಲ್ಲ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ನಾವು? ವಾಲ್ಮೀಕಿ ರಾಮಾಯಣ ಪ್ರಮಾಣ. ಆನಂದ ರಾಮಾಯಣಾದಿಗಳಲ್ಲ. ಮಹಾಭಾರತ ವೇದವ್ಯಾಸರು ಏನು ಹೇಳಿದ್ದಾರೆ ಅದನ್ನ ನಿರ್ಣಯದೊಂದಿಗೆ ನಾವು ಚಿಂತನೆ ಮಾಡಬೇಕು ಅಷ್ಟೇ. ಉಳಿದದ್ದು ಯಾವುದೂ ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಪುರಂದರದಾಸರು ಹೇಳಿದ್ದಾರೆ ಅಂತ ಹೇಳಿರಲಿ, ಪುರಂದರದಾಸರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ. ವೇದವ್ಯ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಇದೆಯಾ? ಒಪ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಯಾಕಂದ್ರೆ ಮೂಲದ ಬಗ್ಗೆ ಮಾತನಾಡಿದ್ದು ಇದು ಮಾತ್ರ. ಮೂಲದಲ್ಲಿ ಇಲ್ಲದ ಯಾವ ಸಂಗತಿಯು ಬಂದರೂ ಕೂಡ ನೀವು ಅದನ್ನು ಅನುಮಾನದಿಂದ ನೋಡಬೇಕು ಮೊದಲು. ಆಮೇಲೆ ಹೌದು ಮಹಾಪ್ರಮೇಯಕ್ಕೆ ವಿರೋಧ ಅಲ್ಲ ಅಂತಂದ್ರೆ ಮುಂದುವರಿಯಿರಿ. ಅದರಿಂದಾಗಿ ಹೇಳಿದ್ದು ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ ಬಭೂವು ತತ್ಸುತಾನುಗಾಹ. ಧೃತರಾಷ್ಟ್ರನ ಪ್ರೀತಿಗಾಗಿ ಅವನ ಹಿಂಬಾಲಿಸಿದರು. ಹೀಗೆ ಪಾಂಡವರ ಕಡೆಗೆ 7 ಅಕ್ಷೋಹಿಣಿ, ದುರ್ಯೋಧನನ ಕಡೆಗೆ 11 ಅಕ್ಷೋಹಿಣಿ. 11 ಅಕ್ಷೋಹಿಣಿ ಸ್ಥೂಲ ಸಂಖ್ಯೆ, ಅದರ ಮೇಲೂ ಇದ್ದುವು. ಆಮೇಲೆ 18 ಅಕ್ಷೋಹಿಣಿಯಲ್ಲಿ ಎಷ್ಟೆಷ್ಟಿತ್ತು ಅನ್ನೋದನ್ನು ನಾವು ನಾಳೆಯ ಇದರಲ್ಲಿ ನೋಡೋಣ. ಎಷ್ಟು ಜನ ಚತುರಂಗ ದಳ ಹೇಗೆ ಅನ್ನೋದು ನಾಳೆ ನೋಡೋಣ. ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.